टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುರಾರಿ ಕ್ಷೇತ್ರದಲ್ಲಿ ಆಪ್ಗೆ ಮುನ್ನಡೆಯನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. 26 ಕ್ಷೇತ್ರಗಳಲ್ಲಿ ಬಿಜೆಪಿ 26ಕ್ಕೆ ಈಗ ಬಿಜೆಪಿಯ ಮುನ್ನಡೆ ಮುಂದುವರೆದಿದೆ. ಆಪ್ 17 ಕ್ಷೇತ್ರಕ್ಕೆ ಕುಸಿದಿರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಇದು ಆರಂಭಿಕ ಟ್ರೆಂಡ್ ಆದ್ರೂ ಕೂಡ ಇದೇ ಟ್ರೆಂಡ್ ಏನಾದ್ರೂ ಮುಂದುವರೆದ್ರೆ ಬಿಜೆಪಿ 1993ರ ನಂತರದಲ್ಲಿ ಮತ್ತೊಮ್ಮೆ ಅಧಿಕಾರ ಹಿಡಿಯುವಂತ ನಿಟ್ಟಿನಲ್ಲಿ ಬಹುಶಃ ಸಾಧ್ಯ ಆಗ್ಬೋದು ಅಂತ ಕಾಣುತ್ತೆ. ಇಲ್ಲಿ ಬಿಜೆಪಿಯ ಪಕ್ಕಾ ಸ್ಟ್ರಾಟಜಿ ಎದು ಕಾಣುತ್ತೆ ಮಲ್ತೇಶ್. ಏನಂತಂದ್ರೆ ಇವರು ಆರಂಭದಲ್ಲಿ ಎಷ್ಟೊಂದು ಉತ್ಸಾಹ ತೋರಿಸ್ತಿಲ್ಲ, ಹಂತ ಹಂತವಾಗಿ ಮೊದಲೇನು ಅಂತಂದ್ರೆ ಇವರ ಲೂಪ್ ಹೋಲ್ಸ್ ಎಲ್ಲಿವೆ ರಾಜಕೀಯದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ಅದನ್ನು ಹುಡುಕ್ತಾ ಹೋದ್ರು. ಎಲ್ಲೆಲ್ಲಿ ಇವರು ಸಿಕ್ಸ್ಬೋದು ಅದನ್ನು ಹುಡುಕ್ತಾ ಹೋದ್ರು. ಅದಕ್ಕೆ ತಕ್ಕಂಗೆ ಇವರು ಕೂಡ ತಪ್ಪು ಮಾಡ್ತಾ ಹೋದ್ರು, ಸಿಕ್ಕಾಕೊಂಡ್ರು. ಆಮೇಲೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳುವಂಥವ್ರು ಕೂಡ ನಾನು ಯಾವ ರೀತಿ ತಪ್ಪು ಮಾಡಿಲ್ಲ ಅಂತ ಸಾಧಿಸುವಂತ ಅಂದ್ರೆ ತೋರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಫೇಲ್ ಆದ್ರು. ಹಿಂಗಾಗಿ ಒಬ್ಬರಾದ್ಮೇಲೆ ಒಬ್ರು ಕಂಬಿ ಎಣಿಸ್ತಾ ಬಂದ್ರು. ಸರ್ ನಿಮಿಷ ಪ್ಲೀಸ್. ಒಬ್ಬರಾದ್ಮೇಲೆ ಒಬ್ರು ಕಂಬಿ ಎಣಿಸ್ತಾ ಬಂದ್ರು. ಅದಾದ್ಮೇಲೆ ಏನಾಯ್ತು ಅಂತಂದ್ರೆ ಆರೋಪ ಪ್ರತ್ಯಾರೋಪಗಳ ಪಟ್ಟಿ ಜಾಸ್ತಿ ಆದಂತ ಸಂದರ್ಭದಲ್ಲಿ ಜನರಿಗೂ ಕೂಡ ಎಲ್ಲೋ ಕಡೆಗೆ ಇವರು ಕೂಡ ಅವರೇ ಕಂಡ್ರಿ ಅಂತ 29 ಕ್ಷೇತ್ರಗಳಿಗೆ ಈಗ ಬಿಜೆಪಿ ಹೋಗಿದೆ. 29 ಕ್ಷೇತ್ರಗಳಲ್ಲಿ ಬಿಜೆಪಿ, 17ರಲ್ಲಿ ಆಮ್ ಆದ್ಮಿ ಪಾರ್ಟಿ. ನಾನು ಹೇಳ್ತಾ ಇದ್ದೆ ಜನರಲ್ಲೂ ಕೂಡ ಈ ಮೆಲ್ಲಕ್ಕೆ ಒಂದು ಅನುಮಾನ ಶುರುವಾಯಿತು, ಒಂದು ಸಣ್ಣ ಅನುಮಾನ ಶುರುವಾಯಿತು. ಅದಾದ್ಮೇಲೆ ಅನುಮಾನ ದಟ್ಟವಾಗೋ ರೀತಿಯಲ್ಲಿ ಬಿಜೆಪಿ ಮಾಡ್ತು. ಸರ್ ನೀವು ಹೇಳ್ದಂಗೆ ಮೇಡಮ್ ಈಗ ಏನೇ ಹೇಳ್ಬೋದು, ಉಷಾ ಮೋಹನ್ ಅವರು ನಮ್ಮನ್ನ ಸಿಕ್ಕಾಕ್ಸೋ ಪ್ರಯತ್ನ ಆಯ್ತು, ಜನರಲ್ ಕೆಟ್ಟ, ಬಟ್ 1-2 ತಿಂಗಳಲ್ಲ, ವರ್ಷಾನ್ಗಟ್ಲೆ ಜೈಲ್ನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಹಜವಾಗಿ ಆ ಜನರಲ್ಲೂ ಕೂಡ ಭಾವನೆ ಬದಲಾಗೋದಕ್ಕೆ ಕಾರಣ ಆಯ್ತು. ನೀವು ಕರೆಕ್ಟ್ ಆಗಿ ಹೇಳಿದ್ರಿ. ಏನ್ ಗೊತ್ತಾ, ಈ ಕಾಂಗ್ರೆಸ್ನವ್ರದ್ದು, ಆಮ್ ಆದ್ಮಿ ಪಾರ್ಟಿ ಅವರದು ಈ ಮನಸ್ಥಿತಿಗಳಿದಾವಲ್ಲ, ಕೆಲವು ಸಂದರ್ಭಗಳಲ್ಲಿ ಬಿಜೆಪಿ ಅವರದು ಕೂಡ ಇವ್ರು ಏನು ಅಂದ್ರೆ ಇವ್ರು ಈ ರೀತಿ ಅನುಮಾನ ಮಾಡೋದ್ರ ಮುಖಾಂತರ ಇಡೀ ದೇಶದ ಒಂದು ವ್ಯವಸ್ಥೆ ಇದೆಯಲ್ಲ ನಮ್ದು, ಅದನ್ನ ಅನುಮಾನದಿಂದ ನೋಡ್ತಾರೆ. ಗೆದ್ರೆ ಮಷಿನ್ ವರ್ಕ್ ಆಗಿದೆ ಅನ್ನೋದು, ಗೆಲ್ಲಿಲ್ಲ ಅಂದ್ರೆ ಮಷಿನ್ ವರ್ಕ್ ಆಗಲ್ಲ ಅನ್ನೋದು ನೋಡಿ. ಈ ತರದ್ದು ಇವ್ರು ಸಿಕ್ಕಾಕೊಂಡ್ಬಿಡೋದು, ಕೈ ಕೊಟ್ಟು ಹಗ್ಗ ಕಟ್ಟಿಸ್ಕೊಳ್ಳೋದು. ಅದಾದ್ಮೇಲೆ ಹೆಂಗ ನಾವು ತಪ್ಪು ಮಾಡಿಲ್ಲ ಅಂತ ಹೇಳೋದು. ಏನ್ ನೀವು ಹಂಗಾದ್ರೆ ಒಂದು ಇಡೀ ವ್ಯವಸ್ಥೆ, ಒಂದು ತನಿಖಾ ಸಂಸ್ಥೆಗಳಿದೆಯಪ್ಪ, ಸಾಲುಗಟ್ಟು ನಿಂತಿವೆ, ಅವನ್ನೆಲ್ಲವನ್ನೂ ಕೂಡ ಅನುಮಾನದಿಂದ ನೋಡಿ. ಹಂಗಾದ್ರೆ ಎಲ್ಲವನ್ನೂ ಕೂಡ ಅನುಮಾನದಿಂದ. ಒಂದು ಚುನಾವಣಾ ವ್ಯವಸ್ಥೆ ಅಂತ ಇದೆ ದೇಶದಲ್ಲಿ, ವಿಶ್ವದ ಅತ್ಯಂತ ದೊಡ್ಡ ಪ್ರಜಾತಂತ್ರ ರಾಷ್ಟ್ರ ನಮ್ದು, ಅದ್ರ ಅನುಮಾನದಿಂದ ನೋಡಿ. ಎಲ್ಲದನ್ನೂ ಅನುಮಾನದಿಂದ ನೋಡ್ಬಿಟ್ರೆ ಜನನೇ ಅವರು ಅನುಮಾನದಿಂದ ನೋಡಕ್ ಶುರು ಮಾಡ್ಬಿಡ್ತಾರೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಏನು ಅಂತಂದ್ರೆ ತಪ್ಪು ಮಾಡೋದಲ್ಲ, ತಪ್ಪು ಮಾಡಕ್ಕೆ ಹೋಗಬಾರ್ದು ಫಸ್ಟ್. ಅದಕ್ಕೆ ಒಂದು ಹೇಳ್ತಾರೆ ಏನು ಅಂದ್ರೆ, ಹೆಂಗಪ್ಪ ಅಂತಂದ್ರೆ ಅಪಘಾತ ಆಗೋದಕ್ಕಿಂತ ಮೊದಲೇನಪ್ಪ ಅಂದ್ರೆ ಮುಂಜಾಗ್ರತೆ ಇದೆಯಲ್ಲ, ಅದು ಆ ಮುಂಜಾಗ್ರತೆ ಯಾರ ನಡುವೆ ಇದೀವಿ ನೋಡಿ. ಆಮ್ ಆದ್ಮಿ ಪಾರ್ಟಿ ಮತ್ತೆ ಕಾಂಗ್ರೆಸ್ ಈ ಕ್ಷಣದಲ್ಲಿ ಅರ್ಥ ಮಾಡ್ಕೋಬೇಕು. 32 ಹಲ್ಲುಗಳ ನಡುವೆ ಇರುವಂತ ನಾಲಿಗೆಗಳು. ನೀವು ಬಹಳ ಹುಷಾರಾಗಿರ್ಬೇಕು. ಯಾವ ಸಂದರ್ಭದಲ್ಲಿ ನಿಮ್ಮನ್ನ ಬಿಜೆಪಿಯವರು ಕಚ್ಚಿ ಬಿಡ್ತಾರೆ ಹೇಳಕ್ಕಾಗಲ್ಲ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇದು ಸಂಗತಿ. ಅದಾದ್ಮೇಲಿಂದ ಬಿಜೆಪಿ ಇಲ್ಲಿ ಮಾಡಿದಂತ ಒಂದು ಸ್ಟ್ರಾಟಜಿ ನೋಡಿ. ಅವ್ರು ಹೇಳಿದ್ರು ನಾವು ಈ ಗ್ಯಾರಂಟಿಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿಲ್ಲ. ಅವರು ಮುಂದುವರೆಸೋದ್ರ ಜೊತೆಗೆ ನಾವು ಇನ್ನೊಂದು ಸ್ವಲ್ಪ ಕೊಡ್ತೀವಪ್ಪ ನಿಮಗೆ. ಇವ್ರಿಗೂ ಯಾವ್ದು ನೈತಿಕ ಹಕ್ಕಿಲ್ಲ. ಈ ಬಂದು ರಾಜ್ಯದಲ್ಲಿ ಬಂದು ಕಾಂಗ್ರೆಸ್ಗೆ ಬೈಯುವಂತ ನೈತಿಕ ಗ್ಯಾರಂಟಿ ಬೇರೆ ಬೇರೆ ಬಣ್ಣ ಹಚ್ಚಿ ಕೊಡ್ತಾ ಇದ್ರಿ ಅಷ್ಟೇ, ನೀವು ಬೇರೆ ಬೇರೆ ರೂಪದಲ್ಲಿ ಕೊಡ್ತಾ ಇದ್ರಿ ಅಷ್ಟೇ, ನೀವು ಹೆಸರು ಬದಲಾವಣೆ ಅಷ್ಟೇನೆ. ಅದ್ರ ಜೊತೆಗೆ ಸೇರಿಸಿ ನೀವು ಇಲ್ಲಿ ನಿಮಗೆ ಈ ಲಕ್ಷ್ಮಿ ಅಂತ ಹೆಸರು ಕೇಳ್ಬಿಟ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ. ನಿಮಗೆ ಅಲ್ಲಿ ಲಾಡ್ಲಿ ಲಕ್ಷ್ಮಿ ಅಂದ್ರೆ ಚಂದ ಅನ್ಸುತ್ತೆ, ಲಾಡ್ಲಿ ಬೆಹನ ಅಂತಂದ್ರೆ ತುಂಬಾ ಚಂದ ಅಂತ ಅನ್ಸುತ್ತೆ ಅಷ್ಟೇ. ಗೃಹ ಅನ್ನೋದು ಬದಲಾಗಿ ಲಾಡ್ಲಿ ಸೇರುತ್ತೆ ಅಷ್ಟೇ. ಸೊ ಇದು ಬಿಜೆಪಿ ಕೂಡ ಈ ಬಾರಿ ಬಹಳ ಈ ಗ್ಯಾರಂಟಿ ಸ್ಕೀಮ್ಗಳನ್ನ ಅಲ್ಲಿ ಘೋಷಣೆ ಮಾಡಿರುವಂತದ್ದು, ಮೋದಿ ಕಿ ಗ್ಯಾರಂಟಿ ಅನ್ನುವಂತ ರೀತಿಯಾಗಿನೂ ಅಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂತದನ್ನು ಕೂಡ ನಾವು ನೋಡಿದೀವಿ. ಹಾಗಾಗಿ ಈಗ ತಾನೇ ರಂಗನಾಥ್ ಅವರು ಹೇಳದ ಹಾಗೆ ಈ ಬಾರಿ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದ್ಕೊಂಡ್ಬಿಟ್ಟು ಗ್ಯಾರಂಟಿಯಿಂದ ರಾಜ್ಯ ಹಾಳು ಮಾಡ್ತಿದ್ದಾರೆ, ಇವರ ಏನು ಆರ್ಥಿಕ ಶಿಸ್ತು ಹಾಳಾಗ್ಬಿಟ್ಟಿದೆ, ಇದು ಯಾವ ನೈತಿಕತೆನೂ ಬಿಜೆಪಿ ಅಥವಾ ಯಾವುದೇ ಪಕ್ಷಗಳು ಇಲ್ಲಿ ಉಳಿಸ್ಕೊಂಡಿಲ್ಲ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗ್ತದೆ.